ಪದ ಸರಿ ಗ ರಿ ಸ. ಅರ್ಜುನನ ಮನಸ್ಥಿತಿಯನ್ನು ಅರಿತ ಕೃಷ್ಣ ವಿಚಾರವನ್ನು ಮುಂದುವರಿಸ್ತಾನೆ. ಶರೀರದಲ್ಲಿ ಇದ್ದಾಗ ಕರ್ಮ ಅನ್ನುವಂಥದ್ದು ಅನಿವಾರ್ಯ. ಶರೀರದ ನಿರ್ವಹಣೆಗಾದರೂ ಕರ್ಮ ಮಾಡಲೇಬೇಕು. ಆದರೆ ಯಾವ ರೀತಿ ಮಾಡಬೇಕು ಅನ್ನುವಂಥ ವಿಚಾರ ಹೇಳೋದು ಮುಂದಿನ ಶ್ಲೋಕದಲ್ಲಿ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲಹೇತುರ್ಭೂಃ ಮಾತೇ ಸಂಗೋಸ್ತು ಅಕರ್ಮಣಿ. ಕರ್ಮಣಿಯೇವ ಅಧಿಕಾರಹತೆ ಮಾ ಫಲೇಷು. ನಿನಗೆ ಕರ್ಮದಲ್ಲಿ ಮಾತ್ರ ಅಧಿಕಾರ ಇರುವಂಥದ್ದು, ಫಲದಲ್ಲಿ ಇಲ್ಲ. ಹಾಗಂತ ಹೇಳಿ ಕರ್ಮ ಮಾಡದೇ ಇರುವಂಥದ್ದು ಅಲ್ಲ. ಅಂದರೆ ಆಲಸ್ಯ ಆಗಬೇಡ. ಮಾ ಕರ್ಮ ಫಲಹೇತುರ್ಭೂಃ ಮಾತೆ ಸಂಗೋಸ್ತು ಅಕರ್ಮಣಿ. ಅಕರ್ಮಣದಲ್ಲಿ ಕರ್ಮ ಮಾಡದೇ ಇರುವುದರಲ್ಲಿ ನಿನಗೆ ಆಸಕ್ತಿ ಬಾರದೇ ಇರಲಿ. ಕರ್ಮದಲ್ಲಿ ಈ ಶ್ಲೋಕ ಅನ್ನುವಂಥದ್ದು ಬಹಳ ಆಫ್ ಕೋಟೆಡ್ ಅಂತ ಹೇಳ್ತಾರೆ. ಭಗವದ್ಗೀತೆ ಅಂದ ಕೂಡಲೇ ಎಲ್ಲರೂ ಕರ್ಮಣ್ಯೇವಾಧಿಕಾರಸ್ತೆ ಅಂತ ಹೇಳ್ತಾರೆ. ಆದರೆ ಅದರ ಅರ್ಥವನ್ನು ಸರಿಯಾಗಿ ತಿಳ್ಕೊಳ್ಳದೆ ಏನೋ ಅಪಾರ್ಥ ಮಾಡ್ಕೊಳ್ಳೋದು ಜಾಸ್ತಿ. ಹಾಗಾದರೆ ಕರ್ಮ ಮಾಡ್ತೇವೆ, ಫಲ ಬೇಡವಾ? ಕರ್ಮ ಫಲ ಇಲ್ಲದಿದ್ದರೆ ಕೆಲಸ ಯಾರು ಮಾಡ್ತಾರೆ? ಹೌದು, ಫಲ ಸಿಗದಿದ್ದರೆ ಯಾರೂ ಕೆಲಸ ಮಾಡುವಂಥದ್ದಿಲ್ಲ. ಆದರೆ ಇಲ್ಲಿ ಹೇಳುವಂಥ ಉದ್ದೇಶ ಏನು? ಕರ್ಮಣಿಯೇವ ಅಧಿಕಾರ ಅಂತ ಹೇಳಿದರೆ, ನಿನಗೆ ಕರ್ಮದಲ್ಲಿ ಅಧಿಕಾರ ಅಂದರೆ ಆಯ್ಕೆ ಇದೆ, ಫಲದಲ್ಲಿ ಆಯ್ಕೆ ಇಲ್ಲ. ಯಾಕೆ? ಕರ್ಮದಲ್ಲಿ ನೀನು ಏನು ಬೇಕು, ಇದು ಸರಿ, ಇದು ತಪ್ಪು, ಇದು ಒಳ್ಳೆಯದು, ಇದು ಕೆಟ್ಟದು ಅಂತ ಹೇಳಿ ಮಾಡುವ ಅಧಿಕಾರ ಆಯ್ಕೆ ನಿನಗಿದೆ. ಇದು ಸಾಮಾನ್ಯವಾಗಿ ಬೇರೆ ಯಾವ ಜೀವಿಗಳೂ ಇಲ್ಲ. ಎಲ್ಲ ಜೀವಿಗಳು ಪ್ರಕೃತಿ ಸಹಜವಾಗಿ, ಪ್ರಕೃತಿ ಪ್ರೇರಿತವಾಗಿ ಏನು ಕರ್ಮ ಮಾಡಬೇಕು ಅದನ್ನೇ ಮಾಡ್ತದೆ ಅಲ್ವಾ? ಆದರೆ ಮನುಷ್ಯನಾದಂಥವನು, ಉದಾಹರಣೆಗೆ ಬಹಳ ಬೇಗ ಅರ್ಥ ಆಗುವಂಥ ವಿಷಯ ಹೇಳೋದನ್ನು ಉದಾಹರಣೆ ಕೊಡೋದನ್ನು ತಿನ್ನುವಂಥದ್ದು. ಮನುಷ್ಯ ಏನು, ನಾನು ಇದು ತಿನ್ನಬಹುದು, ಇದು ತಿನ್ನಬೇಕು, ಇದು ತಿನ್ನಬಾರ್ದು, ನಾನು ಸಸ್ಯಾಹಾರಿಯಾಗಿ ಇರಬೇಕು ಅಥವಾ ಶಾಕಾಹಾರಿ ಆಗ್ಬೋದು, ಅಥವಾ ಇವತ್ತು ಏಕಾದಶಿ ಉಪವಾಸ ಮಾಡ್ತೇನೆ, ನಾನು ಏನು ಊಟ ಮಾಡಲ್ಲ. ಈ ರೀತಿಯಾಗಿ ನಾನು ನಿರ್ಧಾರವನ್ನು ತಗೋಬೋದು, ಆಯ್ಕೆಯನ್ನು ಮಾಡ್ಬೋದು. ಪ್ರಾಣಿಗಳು ಅಲ್ಲ, ಯಾವುದು ಸಸ್ಯಾಹಾರ ಮಾಡುವ ಪ್ರಾಣಿಗಳು ಸಸ್ಯಾಹಾರವನ್ನೇ ಮಾಡೋದು, ಮಾಂಸ ತಿನ್ನುವಂಥ ಪ್ರಾಣಿಗಳು ಮಾಂಸವನ್ನೇ ತಿನ್ನುವಂಥದ್ದು. ಮನುಷ್ಯ ಮಾತ್ರ ಆಯ್ಕೆ ಮಾಡ್ಕೊಳ್ಬಹುದು. ಪ್ರತಿಯೊಂದು ವಿಷಯದಲ್ಲಿ ಆಯ್ಕೆ ಮಾಡುವಂಥ ಸ್ವಾತಂತ್ರ್ಯ ಇದೆ. ಆದ್ದರಿಂದ ಆಯ್ಕೆ ಮಾಡುವಾಗ ವಿಚಾರ ಮಾಡಿ ಮಾಡು. ಆದರೆ ಫಲ ಸಿಗುವುದಿಲ್ಲ, ಫಲ ಸಿಕ್ಕೇ ಸಿಗ್ತದೆ. ಪ್ರತಿಯೊಂದು ಕರ್ಮಕ್ಕೆ ಅವನು ಯಾವ ಕರ್ಮ ಯಾವ ಭಾವದಿಂದ ಮಾಡಿದ್ದಾನೆ ಅದು ಮುಖ್ಯ. ಅವನು ಮಾಡಿದಂಥ ಕರ್ಮ, ಅವನು ಮಾಡಿದಂಥ ಭಾವದಿಂದಾಗಿ ಅದಕ್ಕೆ ಉತ್ಕೃಷ್ಟತೆ ಅಥವಾ ಅದು ನಿಕೃಷ್ಟ ಕರ್ಮ ಅಂತ ಹೇಳಿ ಗೊತ್ತಾಗುವಂಥದ್ದು. ಹಾಗಾಗಿ ಒಂದು ಕರ್ಮ ಮಾಡಬೇಕಾದ್ರೆ ಫಲದಲ್ಲಿ ಯಾಕೆ ಅಧಿಕಾರ ಇಲ್ಲ ಅಂತ ಹೇಳುವುದಾದರೆ, ನಾನು ಯಾವುದೇ ಒಂದು ಕರ್ಮ ಮಾಡಬೇಕು, ಒಂದು ಕಾರ್ಯಕ್ರಮ ಅಂತ ಇಟ್ಕೊಳ್ಳೋಣ. ಮಾಡಬೇಕಾದ್ರೆ ಅದರಲ್ಲಿ ಅನೇಕರ ಪಾತ್ರ ಇದೆ ಅಲ್ವಾ? ಈಗ ಉದಾಹರಣೆಗೆ ವಿದ್ಯಾರ್ಥಿಯಾದವನು ಪರೀಕ್ಷೆಯಲ್ಲಿ ಓದಿ 98% ಮಾರ್ಕ್ಸ್ ತೆಕ್ಕೊಳ್ಬೇಕು ಅನ್ನುವಂಥದ್ದು ಅವನ ಉದ್ದೇಶ. ಅವನು ಓದ್ತಾನೆ, ಚೆನ್ನಾಗಿ ಓದ್ತಾನೆ, ಎಲ್ಲ ಸರಿ. ಆದರೆ ಅವನು ಅಷ್ಟು ಮಾಡಬೇಕಾದ್ರೆ ಅದರಲ್ಲಿ ಅವನಿಗೆ ಸಹಕಾರಿಯಾದಂಥವ್ರು ಬೇರೆಯವರು ಇದ್ದಾರೆ. ಅವರ ಟೀಚರ್ಸ್ ಅಷ್ಟೇ ಕಷ್ಟಪಟ್ಟು ಕಲಿಸ್ಬೇಕು. ತಂದೆ ತಾಯಿ ಎಷ್ಟು ಕಷ್ಟಪಡ್ತಾರೆ. ಈಗಿನ ಕಾಲದಲ್ಲಂತೂ ಮಕ್ಕಳಿಗಿಂತ ತಂದೆ ತಾಯಿಯೇ ಜಾಸ್ತಿ ಟೆನ್ಷನ್ ಮಾಡೋದು ಅಥವಾ ವರಿ ಮಾಡೋದು, ಅಯ್ಯೋ ಎಕ್ಸಾಮ್ ಬಂತು ಅಂತ ತಿಳ್ಕೊಂಡು. ಹಾಗಾಗಿ ತಂದೆ ತಾಯಿಯ ಶ್ರಮ ಇದೆ, ಟೀಚರ್ಸ್ನವರ ಶ್ರಮ ಅಷ್ಟೇ ಇದೆ, ಅದೇ ರೀತಿ ಇವನ ಶ್ರಮನೂ ಇದೆ. ಸೊ ಇವರೆಲ್ಲರೂ ಸೇರಿ ಶ್ರಮಪಟ್ಟಾಗ ಅಲ್ಲಿ ಮತ್ತೆ ಭಗವಂತನ ಕೃಪೆನೂ ಇದೆ. ಇದೆಲ್ಲ ಸೇರಿದಾಗ ಮಾತ್ರ ಅಲ್ಲಿ ಮಾರ್ಕ್ಸ್ ತಗೊಳ್ಳಿಕ್ಕಾಗ್ತದೆ, ಇಲ್ಲದ್ರೆ ತಗೊಳ್ಳಿಕ್ಕಾಗೋದಿಲ್ಲ. ಒಂದೊಂದು ಸಲ ಒಬ್ಬ ವಿದ್ಯಾರ್ಥಿ ನನಗೆ 1% ಕಡಿಮೆ ಬಂತು ಅಂತ ಹೇಳಿ ಆತ್ಮಹತ್ಯೆ ಮಾಡಿಕೊಂಡವರಿದ್ದಾರೆ. ಮತ್ತು ರಿವ್ಯಾಲ್ಯೂಯೇಷನ್ಗೆ ಹಾಕಿ, ಒಂದು ಕಡೆ ಇತ್ತೀಚೆಗೆ ನಡೆದಂಥ ಘಟನೆ, ಮತ್ತು ರಿವ್ಯಾಲ್ಯೂಯೇಷನ್ಗೆ ಹಾಕಿ ನೋಡಿದಾಗ ಪರ್ಸೆಂಟೇಜ್ ಅವನು ಎಕ್ಸ್ಪೆಕ್ಟ್ ಮಾಡಿದಷ್ಟಿತ್ತು. ಆದರೆ ನೋಡುವಷ್ಟು ತಾಳ್ಮೆ ಇಲ್ಲ. ಯಾಕೆ? ಮನಸ್ಸಿನಲ್ಲಿ ವಿಚಾರ ಮಾಡಲೇ ಇಲ್ಲ, ಅಂಥ ವಿಚಾರವನ್ನು ಮಕ್ಕಳಿಗೆ ಹೇಳಿಕೊಡಲೇ ಇಲ್ಲ. ಹಾಗಾಗಿ ಒಂದು ಕರ್ಮ ಮಾಡಬೇಕಾದ್ರೆ ಅದರಲ್ಲಿ ಅನೇಕರ ಶ್ರಮದ ಒಂದು ಭಾಗ ಇರೋದರಿಂದ
ಇದರ ಫಲ ಹೀಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದೇ ರೀತಿ ಹೆಚ್ಚಾಗಿ ನಾವು ಉದಾಹರಣೆ ಕೊಡುವಂಥದ್ದು ಉತ್ತುವುದು ಬಿತ್ತುವುದು ಅಲ್ವಾ. ಬೆಳೆ ಬೆಳೆಸಬೇಕಾದ್ರೆ ರೈತನಾದಂಥವನು ಗದ್ದೆಯನ್ನು ಉಳಬೇಕು ಮತ್ತು ಬೀಜ ಹಾಕಬೇಕು. ಆದರೆ ಮಳೆ ಬರೋದು ಅವನ ಕೈಯಲ್ಲಿ ಇಲ್ಲ. ಮಳೆ ಸರಿಯಾದ ಸಮಯಕ್ಕೆ ಬರಬೇಕು, ಬೇಕಾದಷ್ಟೇ ಬರಬೇಕು. ಒಂದೊಂದು ಸಲ ಮಳೆ ಚೆನ್ನಾಗಿ ಫಸಲು ಬಂದಿರ್ತದೆ, ಮಳೆ ಬಂದು ಆಮೇಲೆ ಮತ್ತೆ ಜಾಸ್ತಿ ಮಳೆ ಬಂದು ಕೊಚ್ಚಿ ಹೋಗ್ತದೆ ಫಸಲೆಲ್ಲ. ಸೊ ಹಾಗಾಗಿ ಇದೆಲ್ಲ ನಮ್ಮ ಕೈಯಲ್ಲಿಲ್ಲ. ಆದರೆ ಮಳೆ ಬಂದು ಎಲ್ಲ ಬೆಳೆ ಕೊಚ್ಚಿ ಹೋಗ್ತದಲ್ಲ, ಅಥವಾ ಮಳೆ ಬರಲಿಕ್ಕಿಲ್ಲ ಅಂತ ಹೇಳ್ಕೊಂಡು ಕೆಲಸ ಮಾಡದೇ ಇರುವಂತಲ್ಲ. ಒತ್ತುವುದು ಬಿತ್ತುವುದು ಅಂತ ಅನ್ನುವಂಥದ್ದು ನಮ್ಮ ಕರ್ತವ್ಯ ನಾವು ಮಾಡಬೇಕು. ನಮ್ಮ ಕರ್ತವ್ಯವನ್ನು ನಾವು ಮಾಡಿದಾಗ ಆವಾಗ ಅದಕ್ಕೆ ಫಲ ಬರುವಂಥದ್ದು, ಫಲ ಸಿಕ್ಕೇ ಸಿಗ್ತದೆ, ಫಲ ಸಿಗುವುದಿಲ್ಲ ಅನ್ನುವಂಥ ಉದ್ದೇಶ ಇಲ್ಲ. ಇಲ್ಲಿ ಹೇಳುವಂಥ ಉದ್ದೇಶವೇ ಫಲ ಸಿಗುವುದಿಲ್ಲ ಅಂತ ಹೇಳಿಲ್ಲ, ಫಲ ಸಿಗ್ತದೆ. ಆದರೆ ನೀನು ಎಷ್ಟು ಹೇಳ್ತೀಯಾ, ಹೇಗೆ ಹೇಳ್ತೀಯಾ, ಆ ರೀತಿ ಫಲ ಸಿಗುವಂಥದ್ದಲ್ಲ, ಅದು ನಿನ್ನ ಕೈಯಲ್ಲಿಲ್ಲ. ಮಾ ಫಲೇಶು, ಫಲದಲ್ಲಿ ನಿನಗೆ ಅಧಿಕಾರ ಇಲ್ಲ, ಕರ್ಮದಲ್ಲಿ ಮಾತ್ರ. ನಿನ್ನ ಕರ್ಮ, ನಿನ್ನ ಪಾತ್ರ ಏನು ಅನ್ನುವಂಥದ್ದಿದೆ, ಅದನ್ನು ನೀನು ಚೆನ್ನಾಗಿ ನಿಭಾಯಿಸು, ಚೆನ್ನಾಗಿ ಮಾಡು, ಫಲ ಬಂದು ಬರ್ತದೆ. ಕೆಲವೊಮ್ಮೆ ನಾವು ಬಯಸಿದ್ದಕ್ಕಿಂತ ಒಳ್ಳೆಯದಾಗಿ ಆಗ್ಬೋದು, ಅಥವಾ ಕೆಲವೊಮ್ಮೆ ನಾವು ಬಯಸಿದಂಗೆ ಆಗಬಾರ್ದು, ಆಗಲಿಕ್ಕಿಲ್ಲ. ಆದರೆ ಅದು ಬಂದಾಗ, ಫಲ ಬಂದಾಗ ಅದನ್ನು ಸಮಾನವಾಗಿ ಸ್ವೀಕರಿಸುವಂಥದ್ದು ಅದು ಇನ್ನೊಂದು ಮನಸ್ಥಿತಿ. ಮಾಡುವಂಥ ಕರ್ಮ ರಮಣ ಮಹರ್ಷಿಗಳು ಉಪದೇಶಸಾರ, ಅವರ ಕೃತಿ ಉಪದೇಶಸಾರದಲ್ಲಿ ಹೇಳಿದ್ದಾರೆ, ಈಶ್ವರ ಅರ್ಪಿತಂ ನೇಚ್ಛಯಾಕೃತಂ ಚಿತ್ತಶೋಧಕಂ ಮುಕ್ತಿ ಸಾಧಕಂ. ಸೊ ಈಶ್ವರಾರ್ಪಿತ ಭಾವದಿಂದ ನಾನು ಮಾಡುವಂಥ ಕರ್ಮದಿಂದ, ಕೆಲಸದಿಂದ ಪರಮಾತ್ಮನಿಗೆ ತೃಪ್ತಿಯಾಗಲಿ ಅನ್ನುವಂಥ ಭಾವ, ಫಲಾಪೇಕ್ಷೆ ಇಲ್ಲದೆ ಮಾಡಿದಂಥ ಭಾವ ಚಿತ್ತಶುದ್ಧಿಗೆ ಕಾರಣ ಆಗ್ತದೆ. ಇವಾಗ ಇಷ್ಟು ಹೊತ್ತು ಕೃಷ್ಣ ಹೇಳಿದಂಥ ಉಪದೇಶ ಅರ್ಜುನನಿಗೆ ಅರ್ಥ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಜ್ಞಾನದ ವಿಚಾರ, ಬಹಳ ಸೂಕ್ಷ್ಮವಾದ ವಿಚಾರ. ಅಂತಃಕರಣ ತಯಾರಿ ಇಲ್ಲದೇ ಇರೋದರಿಂದ, ಅಂತಃಕರಣ ಶುದ್ಧಿ ಇಲ್ಲದೇ ಇರೋದ್ರಿಂದ ಅರ್ಜುನನಿಗೆ ಅರ್ಥ ಆಗಲಿಲ್ಲ. ಸೊ ಅರ್ಜುನನನ್ನು ಈಗ ಜ್ಞಾನ ಯೋಗ್ಯತೆಯನ್ನು ಪಡೆಯುವುದು ಹೇಗೆ ಅಂತ ಕರ್ಮಯೋಗದ ಮೂಲಕ ಅಂತ ಹೇಳಿಕೊಂಡು ಕೃಷ್ಣ ಉಪದೇಶ ಮಾಡ್ತಾ ಇರುವಂಥದ್ದು. ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತು ಉಪಲಬ್ಧಯೇ ಅಂತ ಹೇಳ್ಕೊಂಡು ನಾವು ಕರ್ಮ ಮಾಡಬೇಕು. ಯಾಕೆ ಮಾಡಬೇಕು? ಚಿತ್ತಶುದ್ಧಿಗಾಗಿ. ಚಿತ್ತಶುದ್ಧಿ, ಕರ್ಮಯೋಗದ ಮೂಲಕ ಮೋಕ್ಷ ಸಾಧ್ಯ ಅಲ್ಲ, ಆದರೆ ಮೋಕ್ಷ ಸಾಧನೆಗೆ ಜ್ಞಾನದಿಂದ ಮಾತ್ರ ಸಾಧ್ಯ. ಆದರೆ ಜ್ಞಾನದ ಅಧಿಕಾರ ಬರುವಂಥದ್ದು ಕರ್ಮಯೋಗದಿಂದ. ನಾವೊಂದು ಕಡೆಯಲ್ಲಿ ಇದ್ದಾಗ ಅಲ್ಲಿ ಒಬ್ಬ ವ್ಯಕ್ತಿ ಬಹಳ ಒಳ್ಳೆಯವರು, ಅವರಿಗೆ ತುಂಬ ಸೇವಾ ಮಾಡುವ ಸ್ವಭಾವ ಅಂತ ಹೇಳಿ. ಸಾಮಾನ್ಯವಾಗಿ ಎಲ್ಲರಿಗೂ ಕರ್ಮಯೋಗ ಅನ್ನುವಂಥದ್ದು ಬಹಳ ಇಷ್ಟ ಆಗ್ತದೆ. ಯಾಕೆ ಹೇಳಿದ್ರೆ ಹೆಚ್ಚಿನ ಜನರು ಆ ಸ್ತರದಲ್ಲೇ ಇರ್ತಾರೆ. ಎಷ್ಟು ನಮ್ಮದೊಂದು ಕಾರ್ಯಕ್ರಮ ಜ್ಞಾನಯಜ್ಞ ಅಂತ ಹೇಳಿದ್ರೆ ತುಂಬ ಕೆಲಸ ಮಾಡೋರು, ಆಮೇಲೆ ಸ್ವಾಮೀಜಿಯನ್ನು ಕರ್ಕೊಂಡು ಹೋಗೋದು ಬರೋದೆಲ್ಲ ಜವಾಬ್ದಾರಿ ಅವ್ರದ್ದು. ಆದರೆ ಸ್ವಾಮೀಜಿಯನ್ನು ಕರ್ಕೊಂಡ್ಬಂದು ಅಲ್ಲಿ ಕೂರಿಸ್ತಾರೆ, ಅವರು ಹೊರಟೋಗ್ತಾರೆ, ಮತ್ತು ಯಜ್ಞ ಮುಗಿಯುವಾಗ ಬಂದು ಕರ್ಕೊಂಡು ಹೋಗ್ತಾರೆ. ನಾನು ಒಂದು ಸಲ ಕೇಳಿದೆ, ನೀವು ಇಷ್ಟೆಲ್ಲ ಸೇವೆ ಮಾಡ್ತೀರಿ, ಆದರೆ ಯಾಕೆ ನೀವು ಎದ್ದು ಹೋಗ್ತೀರಾ ಅಂತ ಹೇಳಿದೆ. ಅಯ್ಯೋ, ನನಗೆ ಅಲ್ಲಿ ಒಳಗೆ ನಿದ್ದೆ ಬರ್ತದೆ, ಏನು ಅರ್ಥ ಆಗೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಒಳ್ಳೆ ವ್ಯಕ್ತಿ ಆದರೂ ಕೂಡ ಚಿತ್ತಶುದ್ಧಿ ಅನ್ನುವಂಥದ್ದೇನಿದೆ ಅದು ಇಲ್ಲದೇ ಇದ್ದಾಗ ಹೇಳಿದಂಥ ವಿಚಾರ ಅರ್ಥ ಆಗೋದಿಲ್ಲ. ಅರ್ಜುನನ ಪರಿಸ್ಥಿತಿನೂ ಹಾಗೆ ಇರ್ತದೆ. ಅದಕ್ಕೋಸ್ಕರ ನೀನು ಕರ್ಮ ಮಾಡು. ನೀನು ಸ್ವಾರ್ಥ ಇಲ್ಲದೆ ನಿಷ್ಕಪಟದಿಂದ ಫಲಾಪೇಕ್ಷೆ ಇಲ್ಲದೆ ನೀನು ಕರ್ಮ ಮಾಡು. ಆ ಕರ್ಮ ಮಾಡ್ತಾ ಮಾಡ್ತಾ ನಿನಗೆ ಏನು ವಿಚಾರ ಇದೆ ಅನ್ನುವಂಥದ್ದು ಅರ್ಥ ಆಗ್ತದೆ. ಅದೇ ವ್ಯಕ್ತಿ, ನಾನೀಗ ಹೇಳಿದಂಥ ವ್ಯಕ್ತಿ ಯಾರಿದ್ದಾರೆ, ಒಂದು 10 ವರ್ಷದ ನಂತರ ನಾನು ಭೇಟಿಯಾದಾಗ ನೋಡ್ತೇನೆ, ಅವರು ಜ್ಞಾನ ಯಜ್ಞದಲ್ಲಿ ಒಳಗೆ ಬಂದು ಕೂತ್ಕೊಂಡು ಕೇಳ್ತಾಯಿದ್ರು. ನಾನು ಹೇಳಿದೆ, ಈಗ ನೀವು ಕೇಳ್ತಾ ಇದ್ದೀರಲ್ಲ ಯಜ್ಞ ಅಂತ ಹೇಳಿದೆ. ಈಗ ನನಗೆ ಸ್ವಲ್ಪ ಅರ್ಥ ಆಗ್ತದೆ, ಹಾಗೆ ನಾನು ಕೇಳ್ತೇನೆ ಅಂತ ಹೇಳ್ತಾರೆ. ಅಂದರೆ ಏನರ್ಥ? ಅದಕ್ಕಿಂತ ಮೊದಲು ವ್ಯಕ್ತಿ ಒಳ್ಳೆಯವರೇ, ಆದರೆ ಅವರಲ್ಲಿ ಆ ಮನಸ್ಸಿನಲ್ಲಿ ಅನೇಕ ಈಗ ಹೇಳಿದಲ್ಲ ಮೋಹದಿಂದಾಗಿ ರಾಗದ್ವೇಷಗಳು, ಏನೇನೋ ಕಿರಿಕಿರಿಗಳೆಲ್ಲ ಇರ್ತದೆ. ಈ ಕೆಲಸ ಮಾಡ್ತಾ 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 ಅವರು ಜ್ಞಾನ ಯೋಗ್ಯತೆಯನ್ನು ಪ್ರಾಪ್ತಿ ಮಾಡಿರ್ತಾರೆ. ಹಾಗೆ ಜ್ಞಾನದವನ್ನು ಕೇಳುವಂಥ ಒಂದು ಮನಸ್ಥಿತಿ ಅವರದ್ದು ಬಂದಿರ್ತದೆ. GS ಶಿವರುದ್ರಪ್ಪ ಅವರದೊಂದು ಹಾಡಿದೆಯಲ್ಲ, ಎದೆ ತುಂಬಿ ಹಾಡಿದೇನು ಅಂದು ನಾನು. ಬಹಳ ಒಂದು ಸುಂದರವಾದ ಇದು ಹಕ್ಕಿ ಏನಿದೆ, ಇದು ಕರ್ಮಯೋಗವನ್ನು ಪ್ರತಿನಿಧಿಸ್ತದೆ ಅಂತ ಹೇಳ್ಬೋದು. ನಾನು ಆ ದಿವಸ ಹಾಡಿದೆ, ನೀವೆಲ್ಲ ಕೇಳಿದ್ರಿ, ಆದರೆ ನೀವು ಕೇಳಿರೋದೇ ನನಗೆ ಬಹುಮಾನ. ನೀವೆಲ್ಲ ಕೇಳ್ತೀರಂತ ನನಗೆ ಗೊತ್ತು, ಅದರಿಂದ ನಾನು ಹಾಡ್ತೇನೆ. ಹಾಡುವಂಥದ್ದು ನನ್ನ ಅನಿವಾರ್ಯ ಕರ್ಮ. ನನಗೆ ಬೇರೆ ಬಿರುದು ಸನ್ಮಾನಗಳು ಬೇಕಾಗಿಲ್ಲ. ನಾನು ಮಾಡುವಂಥ ಕರ್ಮದಲ್ಲೇ ನನಗೆ ಆನಂದ ಅಂತ ಹೇಳಿಕೊಂಡು ಫಲಾಪೇಕ್ಷೆಯ ಬಗ್ಗೆ, ಒಂದು ಫಲದ ಬಗ್ಗೆ ಆಸಕ್ತಿ ರಹಿತವಾದಂಥ ಒಂದು ಅದು ಹಕ್ಕಿ ಹಾಡುವಂಥದ್ದೇನಿದೆ,
ಯಾವಾಗಲೂ ನನಗೆ ನೆನಪಾಗ್ತದೆ ಏನು, ಯಾರಾದರೂ ಕರ್ಮ ಮಾಡಬೇಕಾದ್ರೆ, ಕೆಲಸ ಮಾಡಬೇಕಾದ್ರೆ ಈ ರೀತಿಯ ಈ ಭಾವದಿಂದ ಮಾಡಬೇಕು. ನಾನು ಈ ರೀತಿ ಕರ್ಮ ಮಾಡಿದ್ದೇನೆ, ನನಗೇನು ಸಿಕ್ತು, ಅವರು ನನ್ನನ್ನು ನೋಡಲಿಲ್ಲ, ಇವರು ನನ್ನನ್ನು ಕೇಳಲಿಲ್ಲ, ಯಾವುದು ಬೇಕಾಗಿಲ್ಲ. ಯಾಕೆ ಹೇಳಿದ್ರೆ ನಾನು ಮಾಡುವಂಥ ಕರ್ಮ ಈಶ್ವರಾರ್ಪಣಂ. ಈ ನಾನು ಮಾಡುವಂಥ ಕರ್ಮದಿಂದ ಆ ಪರಮಾತ್ಮನಿಗೆ ತೃಪ್ತಿ ಆದರೆ ಸಾಕು. ಯಾರು ನನ್ನನ್ನು ನೋಡಬೇಕಾಗಿಲ್ಲ, ನನಗೆ ಸನ್ಮಾನ ಮಾಡಬೇಕಾಗಿಲ್ಲ, ಅಥವಾ ನನಗೆ ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ ಅನ್ನೋ ಭಾವ. ಆ ರೀತಿಯಲ್ಲಿ ಮಾಡಿದಂಥ ಕರ್ಮ ಮಾತ್ರ ಚಿತ್ತಶುದ್ಧಿ ಆಗ್ತದೆ, ಅಥವಾ ಅಂತಃಕರಣ ಶುದ್ಧಿ ಆಗ್ತದೆ. ಜ್ಞಾನ ಯೋಗ್ಯತೆ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಹೇಳ್ತಾರಲ್ಲ, ಈ ಮಾನವ ಶರೀರ ಕೊಟ್ಟಿರುವಂಥದ್ದೇ ಧರ್ಮ ಸಾಧನೆಗೆ. ಅಂದರೆ ಯಾವುದು ಧರ್ಮ? ಪರೋಪಕಾರ ಧರ್ಮ. ಪರೋಪಕಾರಕ್ಕಾಗಿಯೇ ಇರುವಂಥ ಈ ಶರೀರ ಪರೋಪಕಾರ ಮಾಡ್ತಾ ಇರುವಾಗ ನಾನು ಇವರಿಗೆ ಸಹಾಯ ಮಾಡ್ತೇನೆ, ನನಗೇನು ಸಿಗ್ತದೆ ಅನ್ನುವಂಥ ಭಾವ ಇರಬಾರ್ದು, ಫಲಾಪೇಕ್ಷೆ ಇರಬಾರ್ದು. ಅಂದರೆ ಹಾಗೆ ನಾನು ಯಾರಿಗೋ ಒಂದು ಹಣದ ಸಹಾಯ ಮಾಡಬಹುದು, ಅಥವಾ ಇನ್ಯಾವುದೇ ರೀತಿಯ ಸಹಾಯ ಮಾಡ್ಬೋದು. ಮಾಡಿದಾಗ ಇವರು ನನಗೆ ನಾಳೆ ವಾಪಸ್ ಕೊಡ್ತಾರೋ, ಇದರಿಂದ ನನಗೇನು ಸಿಗ್ತದೆ ಅನ್ನುವಂಥ ಭಾವ ಇಲ್ಲದೆ ಮಾಡಿದಾಗ ಆ ಮಾಡಿದಂಥ ಒಂದು ಸಣ್ಣ ಕರ್ಮ, ಒಂದು ಸಣ್ಣ ಕಾರ್ಯ ಕೂಡ ಅವರಿಗೆ ಯಾವುದೋ ಒಂದು ರೀತಿಯಲ್ಲಿ ಸಹಾಯ ಮಾಡಬಹುದು, ಯಾವುದೋ ಒಂದು ಸಮಯದಲ್ಲಿ ಸಹಾಯ ಮಾಡಬಹುದು, ಕಾಪಾಡಬಹುದು. ಹಾಗಾಗಿ ಅರ್ಜುನನಿಗೆ ಕೃಷ್ಣ ಹೇಳುವಂಥ ಉಪದೇಶವೇ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಶನ. ಫಲ ಸಿಗುವುದಿಲ್ಲ ಅಂತ ಹೇಳಿ ನೀನು ಆಲಸ್ಯಾಗಿ ಕೂತ್ಕೊಳ್ಬಾರ್ದು. ಭಗವಂತ ಯಾವತ್ತೂ ಆಲಸ್ಯವನ್ನು ಖಂಡಿಸಿದ್ದಾನೆ. ಆಲಸ್ಯ ಅಂದರೆ ಹೇಳಿದರೆ ನಮಗೆ ಕೊಟ್ಟಿರುವಂಥ ಈ ವಿಶೇಷವಾದ ಉಪಕರಣ, ಈ ಶರೀರವನ್ನು ನಾವು ಕರ್ಮ ಮಾಡದೆ ಅದನ್ನು ವ್ಯರ್ಥ ಮಾಡಿದರೆ ಅದು ಬಹಳ ದೊಡ್ಡ ನಷ್ಟ. ಅದು ಹಾಗೆ ಮಾಡಬಾರ್ದು. ಆಲಸ್ಯ ಆಗಬೇಡ ನೀನು. ಅಕರ್ಮದ ಕಡೆ ನಿನ್ನ ಮನಸ್ಸು ಹೋಗದೇ ಇರಲಿ. ಇನ್ನು ಯಾವ ರೀತಿ ನೀನು ಕರ್ಮ ಮುಂದುವರಿಸಬೇಕು ಅಂತ ಹೇಳಿ ಮುಂದೇನು ಹೇಳ್ತಾರೆ, ಸಮತ್ವಂ ಯೋಗ ಉಚ್ಯತೆ. ನೀನು ಮನಸ್ಸನ್ನು ಸಮತ್ವದಲ್ಲಿ ಇಟ್ಟು ಕರ್ಮ ಮಾಡು. ಈಗ ಕರ್ಮದ ಫಲಾಸಕ್ತಿ ಇಡದೆ ನೀನು ಕರ್ಮ ಮಾಡು. ಆಮೇಲೆ ನಿನ್ನ ಮನಸ್ಸು ಅಕರ್ಮದ ಕಡೆಗೆ, ಅಂದರೆ ಆಲಸ್ಯ ಆಗದೇ ಇರಲಿ, ಆಲಸ್ಯದ ಕಡೆಗೆ ಹೋಗದೇ ಇರಲಿ. ನೀನು ಕರ್ಮ ಮಾಡಬೇಕು. ಕರ್ಮ ಮಾಡುವಂಥದ್ದು ಅನಿವಾರ್ಯ. ಪ್ರಕೃತಿಯಿಂದ ಪ್ರೇರೇಪಿತರಾಗಿ ಕರ್ಮವನ್ನು ಸಹಜವಾಗಿ ಎಲ್ಲರೂ ಮಾಡ್ತಾ ಇರ್ತಾರೆ. ಯಾರಿಗೂ ಸುಮ್ಮನೆ ಇರೋಕ್ಕಾಗೋದಿಲ್ಲ ಅಲ್ವಾ? ಸುಮ್ಮನಿರಿ ಅಂತ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಇರಲಿಕ್ಕೆ ಕಷ್ಟ ಆಗ್ತದೆ. ಸೊ ಹಾಗೆ ಕರ್ಮವನ್ನು ಮಾಡುವಂಥದ್ದು ಮಾಡಲೇಬೇಕು. ಮಾಡುವಂಥ ಕರ್ಮ ಮಾಡುವಾಗ ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು, ಫಲಾಸಕ್ತಿ ಇಲ್ಲದೆ ಮಾಡಬೇಕು. ಆಮೇಲೆ ಇನ್ನೊಂದು ಸ್ಟೆಪ್ ಮುಂದುವರೆದೇನು ಹೇಳ್ತಾನೆ, ಸಿದ್ಧ್യോ ಸಮೋಭೂತ್ವ ಸಮತ್ವಂ ಯೋಗ ಉಚ್ಯತೆ. ಮಾಡಿದಂಥ ಕರ್ಮದಲ್ಲಿ ಫಲ ಬೇರೆ ಬೇರೆ ರೀತಿಯಲ್ಲಿ ಬರಬಹುದು. ಆ ಬಂದಂಥ ಫಲ ಏನಿದೆ ಅದನ್ನು ಭಗವಂತನ ಪ್ರಸಾದ ಅಂತ ಹೇಳಿ ಸ್ವೀಕಾರ ಮಾಡುವಂಥದ್ದೇನಿದೆ, ಇದು ಸಮತ್ವದ ಬುದ್ಧಿ. ನಾವು ಒಂದೊಂದು ಸಲ ನಾವು ಮಾಡಿದಂಥ ಕೆಲಸಕ್ಕೆ ತುಂಬ ಕಡೆಯಿಂದ ಅಪ್ರಿಸಿಯೇಷನ್, ಅಂದರೆ ಹೊಗಳಿಕೆನೂ ಬರಬಹುದು, ಒಮ್ಮೊಮ್ಮೆ ಬರಲಿಕ್ಕಿಲ್ಲ, ಅಥವಾ ತುಂಬ ಯಶಸ್ವಿ ಆಗ್ಬೋದು ಕೆಲಸ, ಅಥವಾ ಫೇಲ್ಯೂರ್, ಸೋಲು ಕೂಡ ಕಾಣಬಹುದು. ಆದರೆ ಯಾವುದು ಬಂದರೂ ಮನಸ್ಸನ್ನು ವಿಚಲಿತವಾಗಲಿಕ್ಕೆ ಬಿಡದೆ ಸಮತ್ವ ಭಾವದಿಂದ ಮಾಡುವಂಥದ್ದು ಕರ್ಮ ಏನಿದೆ ಅದು ಇನ್ನೊಂದು ರೀತಿ. ಕರ್ಮಣಿಯಲ್ಲಿ ನಿನಗೆ ಫಲಾಸಕ್ತಿ ಇಲ್ಲದೆ ಮಾಡುವಂಥದ್ದು. ಇಲ್ಲಿ ಏನು ಅಂದರೆ ಕರ್ತೃತ್ವ ಆಸಕ್ತಿ. ಕರ್ಮದಲ್ಲಿ ಒಂದು ಫಲಾಸಕ್ತಿ ಮತ್ತು ಕರ್ಮಾಸಕ್ತಿ, ಇನ್ನೊಂದು ಕರ್ತೃತ್ವ ಆಸಕ್ತಿ ಅಂತ ಹೇಳ್ತಾರೆ. ಫಲಾಸಕ್ತಿ ಇಲ್ಲ, ಆದರೆ ನಾನು ಮಾಡಿದೆ ಅನ್ನುವಂಥ ಒಂದು ಭಾವ ಇರ್ತದೆ. ನಾನು ಮಾಡಿದ್ದು ಕೆಲಸ ಅದು ಚೆನ್ನಾಗಾಗಬೇಕು, ಒಂದು ಕರ್ಮ ಚೆನ್ನಾಗಾಗಬೇಕು, ಮತ್ತು ನಾನು ಮಾಡಿದ್ದೇನೆ. ಈ ಎರಡು ಭಾವಗಳೇನಿದೆ ಅದು ಕೂಡ ನಮ್ಮನ್ನು ಬಂಧನದಲ್ಲಿ ಸಿಲುಕಿಸಿ ಹಾಕ್ತದೆ. ಪಾಪ ಪುಣ್ಯ ಅನ್ನುವಂಥದ್ದೇನಿದೆ, ಕರ್ಮದಲ್ಲಿ ಬಂದಂಥ ಫಲ, ಅದು ಯಾವಾಗ ನಮಗೆ ಬಂಧನಕ್ಕೆ ಕಾರಣ ಆಗ್ತದೆ ಅಂತ ಹೇಳಿದರೆ, ಯಾವಾಗ ನಾನು ನನ್ನದು ಅನ್ನುವಂಥ ಭಾವದಿಂದ ಮಾಡಿದಾಗ ಮಾತ್ರ ಅಂತ ಹೇಳ್ಕೊಂಡು. ಹಾಗಾಗಿ ಮುಂದೆ ಸಮತ್ವ ಅಂದರೆ ಏನು, ಯಾವ ರೀತಿ ನಾವು ಕರ್ಮ ಮಾಡುವಾಗ ಸಮತ್ವವನ್ನು ಸಾಧಿಸಬೇಕು ಅಂತ ಹೇಳಿ ಭಗವಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಹರಿ ಓಂ.